ವೆಲ್ಕಮ್ ಅವರ್ ಸೆಕೆಂಡ್ ಪಿ ಸಿ ಸೈನ್ಸ್ ಸ್ಟೂಡೆಂಟ್ಸ್. ಈಗ ನಾನು ನಮ್ಮ ತುಮಕೂರು ಡಿಸ್ಟ್ರಿಕ್ಟ್ ಮ್ಯಾಥಮೆಟಿಕ್ಸ್ ಫೋರಮಿಂದ ಮಾಡಿರ್ತಕ್ಕಂಥ 5 ಮಾಡಲ್ ಪೇಪರ್ಗೆ ಸೊಲ್ಯೂಷನ್ಸ್ ಮತ್ತು 2 ಮಾಡಲ್ ಪೇಪರು ಪಿ ಯು ಬೋರ್ಡಿಂದ ಬಿಟ್ಟಿರ್ತಕ್ಕಂಥ ಒಂದು ಫ್ರೇಮ್ ಮಾಡಿ ಹೆಲ್ಪಿಂಗ್ ಹ್ಯಾಂಡ್ ಬುಕ್ ಅಂತ ಮಾಡಿದ್ದೇವೆ. ಅದರಲ್ಲಿ ನಾನು ಆಲ್ರೆಡಿ ಒಂದು ಮಾಡಲ್ ಪೇಪರ್ ಫಸ್ಟ್ ಮಾಡಲ್ ಪೇಪರ್ಗೆ ವಿತ್ ಸೊಲ್ಯೂಷನ್ ಡಿಸ್ಕಸ್ ಮಾಡಿ GH ಮ್ಯಾಥ್ಸ್ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೇನೆ. ಈಗ 2ನೇ ಮಾಡಲ್ ಪೇಪರ್ ತೊಗೊಂಡಿದ್ದೇನೆ. 2ನೇ ಮಾಡಲ್ ಪೇಪರಲ್ಲಿ ಆಲ್ರೆಡಿ ಫಸ್ಟ್ ಮೇನ್ ಕಂಪಲ್ಸರಿ ಕ್ವಶನ್ಸನ್ನು ಡಿಸ್ಕಸ್ ಮಾಡಿ ಯೂಟ್ಯೂಬ್ ಅಪ್ಲೋಡ್ ಮಾಡಿದ್ದೇನೆ. ಈಗ 2ನೇ ಮಾಡಲ್ ಪೇಪರಲ್ಲಿ ಪಾರ್ಟ್ ಬಿ, ವೆರಿಫೈ ವೆದರ್ ದ ಆಪರೇಷನ್ ಸ್ಟಾರ್ ಡಿಫೈನ್ಡ್ ಆನ್ ಕ್ಯೂ ಬೈ ಎ ಸ್ಟಾರ್ ಬಿ. ಸೊಲ್ಯೂಷನ್: ಎ ಸ್ಟಾರ್ ಬಿ is equal to AB by 4 for all AB belongs to Q set of rational numbers is associative or not. A star B is equal to AB by 4 for all AB belongs to Q, is it associative or not ಅಂತ ಚೆಕ್ ಮಾಡಬೇಕಾದ್ರೆ ನಾವು ನಮ್ಗೆ ಅಸೋಸಿಯೇಟಿವ್ ಲಾ ಗೊತ್ತಿರಬೇಕು. ವಿಚ್ ಈಸ್ ಅಸೋಸಿಯೇಟಿವ್ ಲಾ? ಫಾರ್ ಆಲ್ ABC belongs to Q, A star of B star C is equal to A star B star C. LHS ಮತ್ತು RHS ಎರಡು ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ಅಸೋಸಿಯೇಟಿವ್ ಲಾ, ಅದರ್ವೈಸ್ ಅಸೋಸಿಯೇಟಿವ್ ಲಾ ಇಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತ ಬರೆಯೋಣ. ನಾವು ಟೇಕ್ LHS ಅಂತ ತಗೋತೇನೆ. A ಸ್ಟಾರ್ ಆಫ್ B ಸ್ಟಾರ್ C, A ಸ್ಟಾರ್ ಆಫ್ ಕಂಡೀಷನ್ ನೋಡ್ತಾ ಇರ್ಬೇಕು. ಅವ್ರು ಏನು ಕಂಡೀಷನ್ ಕೊಟ್ಟಿದ್ದಾರೆ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು AB by 4. ಬಿ ಸ್ಟಾರ್ ಸಿ ಅಂದರೆ ಇಲ್ಲಿ ಎ ಜಾಗದಲ್ಲಿ ಎ ಇದೆ, ಬಿ ಜಾಗದಲ್ಲಿ ಬಿ ಇದೆ. ಹಿಯರ್ ಬಿ ಸ್ಟಾರ್ ಸಿ ಅಂದಾಗ ಇದೇ ಕಂಡೀಷನ್ನು BC by 4. ನಾವು ಎ ಸ್ಟಾರ್ ಎಕ್ಸ್, ಈ BC by 4 ನಾನು ಎಕ್ಸ್ ಅಂತ ಡಿನೋಟ್ ಮಾಡ್ಕೊತೇನೆ. ವೇರ್ ಎಕ್ಸ್ ಇಸ್ ಈಕ್ವಲ್ ಟು BC by 4. ಏನು ಬೇಕಾದ್ರೂ ಡಿನೋಟ್ ಮಾಡ್ಕೊಳ್ಳಿ, ಎಕ್ಸ್ ಅಂತಲೇ ತೊಗೊಬೇಕು ಅಂತ ಇಲ್ಲ. ನಾವು ವಾಟ್ ಇಸ್ ಎ ಸ್ಟಾರ್ ಎಕ್ಸ್? ಏನು ಇದೇ ಕಂಡೀಷನ್ಸ್ಗೆ ಹೋಗ್ಬೇಕು ನಾವು. ಎ ಸ್ಟಾರ್ ಬಿ ಇಸ್ ಈಕ್ವಲ್ ಟು AB by 4. ಎ ಸ್ಟಾರ್ ಎಕ್ಸ್ ಮೀನ್ಸ್ AX by 4. Now that is equal to A by 4 into X means BC by 4. That is equal to A into BC, ABC by 4 into 4 16. Call it as 1. ಅದೇ ಥರ ನೆಕ್ಸ್ಟ್ RHS A ಸ್ಟಾರ್ B ಸ್ಟಾರ್ C. ಈಗೇನು ವಾಟ್ ಇಸ್ ಎ ಸ್ಟಾರ್ ಬಿ? ಡೈರೆಕ್ಟಾಗೇ ಇದೆ. ಎ ಸ್ಟಾರ್ ಬಿ ಅಂದರೆ AB by 4 ಸ್ಟಾರ್ C. AB 4ನ Y ಅಂತ ಡಿನೋಟ್ ಮಾಡ್ಕೊತೇನೆ. ವೇರ್ Y ಈಸ್ ಈಕ್ವಲ್ ಟು AB by 4. ವೈ ಸ್ಟಾರ್ ಸಿ. ವೈ ಸ್ಟಾರ್ ಸಿ ಅಂದರೆ ಏನು? ಇದೇ ಕಂಡೀಷನ್ಗೆ ಹೋಗಬೇಕು. ಎ ಸ್ಟಾರ್ ಬಿ ಅಂದರೆ A by 4. ವೈ ಸ್ಟಾರ್ ಸಿ ಅಂದರೆ YC by 4. Now Y into C by 4 that is equal to Y AB by 4 into C by 4. ಅದಕ್ಕೆ ಕ್ಲಿಯರ್ಲಿ AB into C ABC by 4 into 4 16. Call it as 2. From 1 and 2 ಇದು ABC by 16 ಬಂದಿದೆ, ಅದು ABC by 16 ಬಂದಿದೆ. ಫ್ರಮ್ 1 and 2 ಅಸೋಸಿಯೇಟಿವ್ ಲಾ ಹೋಲ್ಡ್ಸ್. ದಟ್ ಈಸ್ associative ಲಾ is holds good. ಓಕೆ, ಈ ಥರ ಎ ಫ್ರಮ್ 1 and 2 ABC by 16 ABC by 16 ಬರೆದ್ರೆ ಡಿಫ್ರೆಂಟ್ ಬರೋ ಥರನೂ ಕೂಡ್ಬೋದು. ಅವರು ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಎರಡು ಡಿಫ್ರೆಂಟ್ ಬಂದರೆ LH ಇಸ್ ನಾಟ್ ಈಕ್ವಲ್ ಟು RHS ಆದರೆ ಅಸೋಸಿಯೇಟಿವ್ ಲಾ ಇಸ್ ನಾಟ್ ಹೋಲ್ಡ್ಸ್ ಗುಡ್ ಅಂತ ಬರೀರಿ. ಓಕೆ, ಈ ಥರ ಪ್ರಾಬ್ಲಮ್ಸನ್ನು ಮಾಡಬೇಕು. ನೆಕ್ಸ್ಟ್ ಕ್ವಶನ್ ಪೇಪರ್ ಮಾಡಲ್ ಪೇಪರ್ ಒಂದು 5 ಮಾಡಲ್ ಪೇಪರ್ ರೆಡಿ ಆಗಿದ್ದೀರಿ ಅಂದರೆ ಪ್ರತಿಯೊಂದು ಕ್ವಶನ್ಸು ರಿಪೀಟ್ ಆಗ್ತಲೇ ಇರುತ್ತೆ. ಪ್ರೀವಿಯಸ್ಸಲ್ಲಿ ಕಾಂಪಿಟೇಟಿವ್ ಲಾ ಮಾಡಿದ್ದು, ಇದರಲ್ಲಿ ಅಸೋಸಿಯೇಟಿವ್ ಲಾ ಮಾಡಿದ್ದೇವೆ. ನೆಕ್ಸ್ಟ್ 12th ಒನ್, ಫೈಂಡ್ ದ ವ್ಯಾಲ್ಯೂ ಆಫ್ tan inverse of tan 7 pi by 6. tan inverse of tan of 7 pi by 6 ನೀವು ಡಿಗ್ರಿ ಬೇಕಾದ್ರೂ ಕನ್ವರ್ಟ್ ಮಾಡ್ಕೊಂಡು ಮಾಡ್ಬೋದು. tan
7 pi by 6 can be written as pi ಅಂದರೆ 180 degree plus pi by 6. ಮತ್ತು ಸಿಂಪ್ಲಿಫಿಕೇಶನ್ ಮಾಡಿ ಇಷ್ಟೇ ಬರಬೇಕು ನೋಡಿ. 7 pi by 6 into pi 6 pi plus pi 7 pi by 6. tan inverse ಆಫ್ ಇದು ಯಾವ ಥರ ಇದೆ ಅಲೈಡ್ ಆ್ಯಂಗಲ್ಸ್ tan ಆಫ್ 180 plus theta, tan ಆಫ್ 180 plus theta, tan ಆಫ್ 180 plus theta. 180 plus theta ಅಂದರೆ ಥರ್ಡ್ ಕ್ವಾಡ್ರೆಂಟಲ್ಲಿ ಟ್ಯಾನ್ ಪಾಸಿಟಿವ್ 180 ಡಿಗ್ರಿ ಈವನ್ ಅಲೈಡ್ ಆ್ಯಂಗಲ್ ಇರೋದ್ರಿಂದ ಕೋ ರೇಷಿಯೋ ಆಗಲ್ಲ, ಟ್ಯಾನ್ ತೀಟಾ ಆಗುತ್ತೆ. ತೀಟಾ ಅಂದರೆ ಇಲ್ಲಿ ಪೈ ಬೈ 6, ಅಲ್ಲಿಗೆ ಟ್ಯಾನ್ ಪೈ ಬೈ 6 ಆಯಿತು. ನಾವು ವಿ ನೋ ದಟ್ ದ ಫಾರ್ಮುಲಾ tan ಇನ್ವರ್ಸ್ ಆಫ್ tan x ಈಕ್ವಲ್ ಟು x. ಇದರಲ್ಲಿ x ಅಂದ್ರೇನು ಪೈ ಬೈ 6 ಈಸ್ ದ ಆನ್ಸರ್. ಇದು ಡಿಗ್ರಿ ಕನ್ವರ್ಟ್ ಮಾಡಿಕೊಂಡು ಮಾಡೋದು ಬೇಕಾದರೆ ನೋಡಿ 7 ಇಂಟು ಪೈ ಬೈ 6 ಅಂದರೆ 30 ಡಿಗ್ರಿ, 2 3 21 210 ಡಿಗ್ರಿ. ಟ್ಯಾನ್ ಆಫ್ 210 ಡಿಗ್ರಿ ಕ್ಯಾನ್ ಬಿ ರಿಟನ್ ಆ್ಯಸ್ 180 ಡಿಗ್ರಿ ಪ್ಲಸ್ 30 ಡಿಗ್ರಿ. ಆ್ಯಡ್ ಮಾಡಿದ್ರೆ 210 ಡಿಗ್ರಿನೇ ಬರುತ್ತೆ. ಟ್ಯಾನ್ ಇನ್ವರ್ಸ್ ಆಫ್ 180 ಪ್ಲಸ್ 30 ಥರ್ಡ್ ಕ್ವಾಡ್ರೆಂಟ್. ಇನ್ ಥರ್ಡ್ ಕ್ವಾಡ್ರೆಂಟ್ ಟ್ಯಾನ್ ಈಸ್ ಪಾಸಿಟಿವ್ ಮತ್ತು ಕೋ ರೇಷಿಯೋ ಆಗಲ್ಲ 180 ಡಿಗ್ರಿ ಇರೋದ್ರಿಂದ 30 ಡಿಗ್ರಿ ಆಯಿತು. ಅಗೇನ್ tan ಇನ್ವರ್ಸ್ ಆಫ್ tan x ಈಕ್ವಲ್ ಟು x ಮೀನ್ಸ್ 30 ಡಿಗ್ರಿ. 30 ಡಿಗ್ರಿ ಅಂದ್ರೆ ಒಂದೇ, ಪೈ ರೇಡಿಯನ್ ಬೈ 6 ಅಂದ್ರೆ ಒಂದೇ. ಓಕೆ, ನಿಮ್ಗೆ ಯಾವ ಥರ ಅರ್ಥವಾಗಿರುತ್ತೋ ಆ ಥರ ಮಾಡಿ. ನೆಕ್ಸ್ಟ್ 13. ಫೈಂಡ್ ದ ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are 2, 7, 1, 1 and 10, 8 by using determinant method. ಯಾಕೆ ಪರ್ಟಿಕ್ಯುಲರಾಗಿ ಬರೀ ಫೈಂಡ್ ದ ಏರಿಯಾ ಆಫ್ ಅ ಟ್ರಯಾಂಗಲ್ ಅಂತ ಹೇಳಿದ್ರೆ ಆಗ್ತಿತ್ತಲ್ಲ ಸರ್. ನಾವು ಸೆಕೆಂಡ್ ಪೀಸ್ನಲ್ಲಿ ಡಿಟರ್ಮಿನೆಂಟ್ ಮೆಥಡ್ ಅಂದಾಗ ಫಸ್ಟ್ ಪೀಸಿಗೆ ಒಂದಿದೆ ಏರಿಯಾ ಆಫ್ ಅ ಟ್ರಯಾಂಗಲ್ ಇಸ್ ಈಕ್ವಲ್ ಟು 1/2 ಇಂಟು x1 ಇಂಟು ಅದು ಆ ಫಾರ್ಮುಲಾ ಇದೆಯಲ್ಲ ಅದು ಹಾಕೊಂಡು ಮಾಡೋಕ್ಕೆ ಹೋಗಬಾರ್ದು. ನಾವು ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂದಾಗ ಫಾರ್ಮುಲಾ ಏರಿಯಾ ಆಫ್ ಅ ಟ್ರಯಾಂಗಲ್ ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಇನ್ ಟ್ರಯಾಂಗಲ್ ಅಂದರೆ 1/2 ಇಂಟು ಫಾರ್ಮುಲಾ ಫಸ್ಟ್ ಪಾಯಿಂಟ್ x1 y1 1, second point x2 y2 1, x3 y3 1. Now area of a triangle is equal to 1/2 into first point 2, 7, 2, 7, 1, second point 1, 1, 1, third point 10, 8, 1. Other familiar ಆಗೋಯ್ತು. We know that how to expansion of third order determinant plus minus plus 1/2 into 2 into minus 7 into plus 1 into. ನಾವು ಏರಿಯಾ ಆಫ್ ಅ ಟ್ರಯಾಂಗಲ್ ನಾವು ವೆಕ್ಟರ್ ಮಾಡಬೇಕಾದ್ರೆ ಫೈಂಡ್ ದ ಏರಿಯಾ ಆಫ್ ದಿ ಪ್ಯಾರಲೋಗ್ರಾಮ್ ಹೂಸ್ ಅಡ್ಜಸೆಂಟ್ ಸೈಡ್ಸ್ ಅವೆಲ್ಲ ಮಾಡಿದ್ವಿ ಪ್ರಾಬ್ಲಮ್ಸನ್ನು. ಥರ್ಡ್ ಆರ್ಡರ್ ಎಕ್ಸ್ಪೆನ್ಷನ್ ಚೆನ್ನಾಗಿ ಗೊತ್ತಿರಲೇಬೇಕು ನಮಗೆ. 1/2 ಫಸ್ಟ್ ಆಫ್ ಆಲ್ 1 into 1 1 minus 8, 1 into 1 1 minus 8 minus 7 into first or second column 1 minus 10 plus 1 into first or third column 8 minus 10, 1 minus 8 minus 7 into 2 minus 14, 1 minus 10 minus 9 into minus 7 plus 9 7 63, 8 minus 10 minus 2, 1/2 into 63 plus 63 minus 14 minus 2 minus 16, 13, 6, 7, 5, 4, 43, 47. ಅದಕ್ಕೆ 47/2 ಸ್ಕ್ವೈರ್ ಯೂನಿಟ್ಸ್. ಏರಿಯಾ ಆಫ್ ದಿ ಟ್ರಯಾಂಗಲ್ whose vertices are ಪಾಯಿಂಟ್ಸ್ ಕೊಟ್ಟು ಬೈ ಯೂಸಿಂಗ್ ಡಿಟರ್ಮಿನೆಂಟ್ ಮೆಥಡ್ ಅಂದಾಗ ಈ ಥರ ಮಾಡಬೇಕು. ಕೆಲವು ಸಲ ಏರಿಯಾ ನೆಗೆಟಿವ್ ಬಂದಾಗ ಪಾಸಿಟಿವ್ ಬರಬೇಕು, ಬಿಕಾಸ್ ಏರಿಯಾ ಇಸ್ ಸ್ಕೇಲಾರ್ ಕ್ವಾಂಟಿಟಿ. ಆ ಥರ ಬರೋ ಚಾನ್ಸಸ್ ಇರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ನಾವು ಮಾಡಬೇಕು. ಓಕೆ, ಫಸ್ಟ್ ಪೀಸ್ನಲ್ಲಿ ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಅಂದಾಗ 1/2 ಇಂಟು x1 ಇಂಟು ಪ್ಲಸ್ x2 ಇಂಟು ಪ್ಲಸ್ x3 ಇಂಟು ತಿಳ್ಬಿಟ್ಟು ಫಾರ್ಮುಲಾ ಇದೆಯಲ್ಲ ಅದು ಹಾಕಿ ಮಾಡೋಕ್ಕೆ ಹೋಗಬಾರ್ದು. ಮತ್ತು ಕ್ರಾಸ್ ಮಲ್ಟಿಪ್ಲಿಕೇಶನ್ ರೂಲಲ್ಲೂ ಮಾಡೋ ಮೆಥಡ್ ಇದೆ, ಇದೇ ಮೆಥಡಲ್ಲಿ ಮಾಡಬೇಕು ನೀವು. ನೆಕ್ಸ್ಟ್ 13th ಆಯಿತು. 14th, ಇಫ್ 2x plus 3y is equal to sin y, find dy over dx. ಡಿಫ್ರೆನ್ಷಿಯೇಷನ್.
ಫೈಂಡ್ dy/dx. ಫಂಕ್ಷನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇನ್ ಮ್ಯಾಥಮೆಟಿಕ್ಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಫಂಕ್ಷನ್ಸ್, ಒಂದು ಎಕ್ಸ್ಪ್ಲಿಸಿಟ್ ಫಂಕ್ಷನ್, ಇನ್ನೊಂದು ಇಂಪ್ಲಿಸಿಟ್ ಫಂಕ್ಷನ್. ಎ ಫಂಕ್ಷನ್ ವಿಚ್ ಆರ್ ಇನ್ ದ ಫಾರ್ಮ್ ಆಫ್ y is equal to f of x are called explicit functions. A function which are in the form of f of x y is equal to c are called implicit functions. ಇದು implicit functions. Now differentiate with respect to x. Differentiate with respect to x. Derivative of 2x ಅಂದರೆ 2, xಗೆ 1 ಆಗುತ್ತೆ with respect to x ಅಲ್ಲಿ. 3 into derivative of y with respect to x dy/dx is equal to derivative of sin y with respect to x ಅಲ್ಲಿ cos y into dy/dx. ನಾವು ರಿಕ್ವೈರ್ಡ್ dy/dx ಬೇಕಾಗಿರೋದ್ರಿಂದ dy/dx ಕಾಮನ್ ತೆಗಿತೇನೆ. ಕಾಮನ್ ತೆಗೆದಾಗ ಲೆಫ್ಟಲ್ಲಿ 3 ಇದೆ. dy/dx ಕಾಮನ್ ತೆಗೆದಿರೋದ್ರಿಂದ ಈ ಟರ್ಮ್ ಲೆಫ್ಟಿಗೆ ಬರುತ್ತೆ. ಇಲ್ಲಿ ಪ್ಲಸ್ ಕಾಸ್ ವೈ ಇಂದ ಲೆಫ್ಟ್ ಬರೋ ಮೈನಸ್ ಕಾಸ್ ವೈ ಆಗುತ್ತೆ. ನಾವು ಇಂಡಿಪೆಂಡೆಂಟ್ ಆಫ್ dy/dx dy/dx ಇಲ್ಲಲ್ಲಿರ್ತಕ್ಕಂಥ ಟರ್ಮ್ ಇದು, ಅದು ರೈಟ್ಗೆ ಹೋದರೆ -2. ದೇರ್ಫೋರ್ dy/dx is equal to -2 by ಈ ಟರ್ಮನ್ನು ಡಿನಾಮಿನೇಟರ್ ಬರಬೇಕು. RHSನ ಡಿನಾಮಿನೇಟರ್ 3 ಮೈನಸ್ ಕಾಸ್ ವೈ. ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸ್ ನೀವು ಹಾಕೊಂಡು ಮಾಡ್ಬೋದು. 2x - 3y is equal to sin y, 2x + 3y cos y, tan y, secant y, cosecant y ಹಾಕೊಂಡು ಪ್ರಾಕ್ಟೀಸ್ ಮಾಡಿ. ಓಕೆ, sin ಇನ್ವರ್ಸ್ y, cos ಇನ್ವರ್ಸ್ y ಯಾವ ಥರ ಬೇಕಾದ್ರೂ ಫಂಕ್ಷನ್ಸ್ ನೀವು ತಗೊಂಡು ಮಾಡ್ಬೋದು. ಫಿಕ್ಸ್ ಏನಿಲ್ಲ ಇದಕ್ಕೆ. ನೆಕ್ಸ್ಟ್ 15. ಇಫ್ y is equal to x power x ಫೈಂಡ್ dy/dx. ಪ್ರಿವಿಯಸ್ ಮಾಡಲ್ ಪೇಪರಲ್ಲೂ ಇದೆ, ಎರಡನೇ ಮಾಡಲ್ ಪೇಪರಲ್ಲೂ ಇದೆ, ಮುಂದೆ ಬರ್ತಕ್ಕಂಥ ಮಾಡಲ್ ಪೇಪರಲ್ಲೂ 99% ಇದ್ದೇ ಇರ್ತವೆ ಈ ಪ್ರಾಬ್ಲಮ್ಸ್. y is equal to x to the power of x, y is equal to x to the power of log x. ಬೇಸು ಮತ್ತು ಪವರ್ ಎರಡು ವೇರಿಯಬಲ್ ಇದ್ದಾಗ ಪ್ರಿವಿಯಸ್ ಮಾಡಲ್ ಪೇಪರಲ್ಲೂ ಸೇಮ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀವಿ. ಪವರು ಮತ್ತು ಬೇಸ್ ಎರಡು ವೇರಿಯಬಲ್ ಇದ್ದಾಗ, ವೇರಿಯಬಲ್ ಅಂದರೆ ಪವರಲ್ಲಿ ಬೇಕಾದ್ರೆ y ಇರ್ಬೋದು, ಬೇಸಲ್ಲಿ ಬೇಕಾದ್ರೆ y ಇರ್ಬೋದು, ಇಲ್ಲಿ sin ಇನ್ವರ್ಸ್ x ಇರ್ಬೋದು, ಪವರಲ್ಲಿ ಕಾಸ್ x ಇರ್ಬೋದು, ಬೇಸಲ್ಲಿ ಲಾಗ್ x ಇರ್ಬೋದು. ಓಕೆ, ಪವರು ಮತ್ತು ಬೇಸ್ ಎರಡು ವೇರಿಯಬಲ್ಸ್ ಇದ್ದಾಗ ಆ ಫಂಕ್ಷನ್ಸ್ಗೆ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ನಾವು ಲಾಗನ್ನು ತಗೊಂಡು ಡಿಫ್ರೆನ್ಷಿಯೇಟ್ ಮಾಡಬೇಕು. ಅದಕ್ಕೆ ನಾವು ಪಾಠ ಮಾಡ್ಬೇಕಾದ್ರೆ ಲಾಗರಿಥಮಿಕ್ ಡಿಫ್ರೆನ್ಷಿಯೇಷನ್ ಅಂತ ಡಿಸ್ಕಸ್ ಮಾಡಿರ್ತೀವಿ. ನಾವು ಟೇಕ್ ಲಾಗ್ ಆನ್ ಬೋತ್ ಸೈಡ್, ಟೇಕ್ ಲಾಗ್ ಆನ್ ಬೋತ್ ಸೈಡ್. ನಾವು ಲಾಗ್ y is equal to log x power x. ಅಗೇನ್ ನೋಡಿ, ಇದರಲ್ಲಿ 3 ಫಾರ್ಮುಲಾ ಯೂಸ್ ಮಾಡ್ತೀವಿ ಪ್ರಾಬ್ಲಮ್ಸಲ್ಲಿ. RHS which is in the form of log m power n is equal to n log m. Log y is equal to, according to this formula, x log x. Now differentiate with respect to x. RHS ಅಲ್ಲಿ ಈ ಪ್ರಾಬ್ಲಮ್ಸ್ಗಳಲ್ಲಿ RHSಗೆ ಪ್ರಾಡಕ್ಟ್ ರೂಲ್ ಯೂಸ್ ಮಾಡಲೇಬೇಕು. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂದಾಗ ಲಾಗ್ ವೈಗೆ 1/y ಇಂಟು dy/dx. RHS ಅಲ್ಲಿ ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್, ಫಸ್ಟ್ ಫಂಕ್ಷನ್ ಎಕ್ಸು, ಸೆಕೆಂಡ್ ಫಂಕ್ಷನ್ ಲಾಗ್ ಎಕ್ಸು. ಬೈ ಯೂಸಿಂಗ್ ಪ್ರಾಡಕ್ಟ್ ರೂಲ್ ವಿಚ್ ಇಸ್ ಪ್ರಾಡಕ್ಟ್ ರೂಲ್, ಫಸ್ಟ್ ಇಂಟು ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1/x ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಬರೆದ್ರು ಒಂದೇ ಬಿಟ್ಟರು ಒಂದೇ. ಎಕ್ಸ್ ಏನಾಗುತ್ತೆ, ಕ್ಯಾನ್ಸಲ್. ನಾವು ಈ ವೈನ ಕ್ರಾಸ್ ಮಾಡಿ ಇಲ್ಲಿ ಬರೀತಾ ಇದ್ದೀನಿ, dy/dx is equal to y ಇಂಟು ವೈನ ಕ್ರಾಸ್ ಮಾಡಿದಾಗ ನ್ಯೂಮಿನೇಟ್ರಿಗೆ ಹೋಗುತ್ತೆ, ಇಲ್ಲಿ ಎಕ್ಸ್ ಕ್ಯಾನ್ಸಲ್ ಆಗಿದೆ. 1 ಪ್ಲಸ್ ಲಾಗ್ ಎಕ್ಸ್. ದ ಗಿವನ್ ಫಂಕ್ಷನ್ ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿರೋದ್ರಿಂದ ನಿಮ್ಮ ಆನ್ಸರು ಇನ್ ಟರ್ಮ್ಸ್ ಆಫ್ ಎಕ್ಸಲ್ಲಿ ಇಡಬೇಕು. ಲಾಸ್ಟ್ಗೆ ಇದು ಯಾವುದೇ ಪ್ರಾಬ್ಲಮ್ ಕೊಡಲಿ ಈ ಟೈಪು, ನೀವು ಲಾಸ್ಟ್ಗೆ ವೈನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ನಾವು dy/dx ಈಸ್ ಈಕ್ವಲ್ ಟು y ಅಂದರೆ x ಪವರ್ x ಇಂಟು 1 ಪ್ಲಸ್ ಲಾಗ್ ಎಕ್ಸ್. ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡಿ. x ಪವರ್ sin x, x ಪವರ್ ಕಾಸ್ x, ಅಥವಾ ಈ ಬೇಸಲ್ಲಿ sin x ಹೋಲ್ ಟು ದಿ ಪವರ್ ಆಫ್ x, ಕಾಸ್ x ಹೋಲ್ ಟು ದಿ ಪವರ್ ಆಫ್ tan x, sin ಇನ್ವರ್ಸ್ ಆಫ್ x ಹೋಲ್ ಟು ದಿ ಪವರ್ ಆಫ್ x ತಗೊಂಡು ಪ್ರಾಕ್ಟೀಸ್ ಮಾಡಿ. ಸೇಮ್ ಲಾಗ್ ತಗೊಳ್ಳೇಬೇಕು, ಲಾಗ್ m ಟು ದಿ ಪವರ್ ಆಫ್ n ಫಾರ್ಮುಲಾ ಯೂಸ್ ಮಾಡಲೇಬೇಕು, ಮತ್ತು ಪ್ರಾಡಕ್ಟ್ ರೂಲ್ ಯೂಸ್ ಮಾಡಲೇಬೇಕು. ಓಕೆ, ಪ್ರಾಕ್ಟೀಸ್ ಮಾಡಿ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು. ಎಕ್ಸಾಮಿನೇಷನಿಗೆ ಮಾತ್ರ ಇಂಪಾರ್ಟೆಂಟ್ ಕ್ವಶನ್. 16, very important question. Y is equal to log of log x base 7. ಇಲ್ಲಿ ಪ್ರಾಬ್ಲಮ್ಸ್ ಕೊಟ್ಟಾಗ ಕೆಲವು ಸಲ ನೋಡಬೇಕು ನಾವು ವಾಟ್ ಈಸ್ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ 1/x. ಇಲ್ಲಿ ಬೇಸ್ ಇದೆ ಅಂತ
Derivative of log x is always equal to 1 by x if and only if base is e. If base is not e, what is the derivative of log x base a ಅಂದಾಗ is not equal to 1 by x. ಅವಾಗ ಏನು ಮಾಡಬೇಕು ಸರ್? ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಬೇಕು. ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಡಿಫ್ರೆನ್ಷಿಯೇಟ್ ಮಾಡ್ಬೇಕು ಇದನ್ನು. ಇಲ್ಲಿ ಬೇಸ್ ಏನಿದೆ? 7 ಇದೆ. ಇನ್ ಕೇಸ್ ಸಪೋಸ್ ಏನು ಕೊಟ್ಟಿಲ್ಲ ಅಂದರೆ ಅಲ್ಲಿ ಬೇಸ್ ಇದೆ ಅಂತ ಅರ್ಥ. ಇದಕ್ಕೆ ಮತ್ತೆ ಸಪೋಸ್ 7 ಇಲ್ಲ ಅಂದ್ರೆ ಏನು ಮಾಡಬೇಕಾಗಿತ್ತು ಸರ್? ನಾವು ಕಾಂಪೋಸಿಷನ್ ಫಂಕ್ಷನ್ ಚೈನ್ ರೂಲ್ ಮಾಡೋದು ಗೊತ್ತಿದೆ. ಸಪೋಸ್ ಇಲ್ಲೇನಾದರೂ 7 ಇಲ್ದಲೇ ಇದ್ದಿದ್ರೆ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಲಾಗ್ ಆಫ್ ಲಾಗ್ ಎಕ್ಸ್ ಅಂದರೆ 1 ಬೈ ಲಾಗ್ ಎಕ್ಸ್ ಇಂಟು ಈ ಲಾಗ್ ಎಕ್ಸ್ಗೆ 1 ಬೈ ಎಕ್ಸ್ ಅಂತ ಡಿಫ್ರೆನ್ಷಿಯೇಟ್ ಮಾಡಿ y1 ಈಸ್ ಈಕ್ವಲ್ ಟು 1 ಬೈ 1 ಇಂಟು 1 ಬೈ ಲಾಗ್ ಎಕ್ಸ್ ಇಂಟು ಎಕ್ಸ್ ಆರ್ ಎಕ್ಸ್ ಲಾಗ್ ಎಕ್ಸ್ ಅಂತ ಬರೆದು ಬಿಡ್ತಿದ್ದೋ. ಈಗ ಆ ಥರ ಮಾಡೋಂಗಿಲ್ಲ. ಯಾಕೆಂದರೆ ಬೇಸು 7 ಇದೆ. ಬೇಸ್ 7 ಇರೋದ್ರಿಂದ ನಾವು ಚೇಂಜ್ ಬೇಸ್ ಫಾರ್ಮುಲಾ ಅಪ್ಲೈ ಮಾಡಲೇಬೇಕು. ನಾವು ಏನು ಸರ್ ಹೇಳುತ್ತೆ ಸರ್ ಚೇಂಜ್ ಬೇಸ್ ಫಾರ್ಮುಲಾ? ಲಾಗ್ ಎ ಬೇಸ್ ಬಿ ಈಸ್ ಆಲ್ವೇಸ್ ಈಸ್ ಈಕ್ವಲ್ ಟು ಲಾಗ್ ಎ ಬೈ ಲಾಗ್ ಬಿ. ಇಲ್ಲಿ ಬೇಸ್ ಬಿ ಇದೆ. ಹಂಗಾರೆ ಆರ್ ಎಚ್ ಎಸ್ ಅಲ್ಲಿ ಏನಿದೆ ಸರ್ ಬೇಸು? ಡಿಪೆಂಡಿಂಗ್ ಅಪಾನ್ ಅವರ್ ಸಿಚುಯೇಷನ್. ಈಗ ನನಗೆ ಬೇಸ್ ಇ ಬೇಕು, ಇಲ್ಲಿ ಬೇಸ್ ಇ ಇದೆ ಅನ್ಕೊಂತೀವಿ. ಓಕೆ, ಸಪೋಸ್ ಪ್ರಾಬ್ಲಮ್ಸ್ಗಳು ಮಾಡ್ಬೇಕಾದ್ರೆ ಲಾಗರಿಥಮಿಕ್ಸ್ ಪ್ರಾಬ್ಲಮ್ಸಲ್ಲಿ ಎಕ್ಸಿಗೆ ಕನ್ವರ್ಟ್ ಮಾಡ್ಕೊತೀವಿ ಅಥವಾ ವೈಗೆ ಕನ್ವರ್ಟ್ ಮಾಡ್ಕೊತೀವಿ. ಸಿಚುಯೇಷನ್ ಪ್ರಾಬ್ಲಮ್ಸ್ಗೆ ಏನು ಸಿಚುಯೇಷನ್ ಇರುತ್ತೆ ಅದ್ರ ಪ್ರಕಾರ ಕನ್ವರ್ಟ್ ಮಾಡ್ಕೊಬೇಕು. ಈಗ ಡಿಫ್ರೆನ್ಷಿಯೇಷನಲ್ಲಿ ಬೈ ಯೂಸಿಂಗ್ ಚೇಂಜ್ ಬೇಸ್ ಫಾರ್ಮುಲಾ ಬೇಸ್ ಇಗೆ ಕನ್ವರ್ಟ್ ಮಾಡ್ಕೊಬೇಕು ಬಿಫೋರ್ ಡಿಫ್ರೆನ್ಷಿಯೇಷನ್, ಬಿಕಾಸ್ ಬೇಸಿಸ್ 7 ಇರೋದ್ರಿಂದ. ಬೈ ಯೂಸಿಂಗ್ ಚೇಂಜ್ ಬೇಸ್ ಫಾರ್ಮುಲಾ ಲಾಗ್ ಆಫ್ ಲಾಗ್ ಎಕ್ಸ್ ಬೈ ಲಾಗ್ 7 ಇನ್ನು ಡಿಫ್ರೆನ್ಷಿಯೇಟ್ ಮಾಡಿಲ್ಲ. ನಾವು y ಈಸ್ ಈಕ್ವಲ್ ಟು ಲಾಗ್ 7 ಡಿನಾಮಿನೇಟ್ರಲ್ಲಿ ಇರ್ತಕ್ಕಂಥದ್ದು ಕಾನ್ಸ್ಟೆಂಟು 1 ಬೈ ಲಾಗ್ 7 ಚೈನ್ ರೂಲು ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಎಷ್ಟು ಡಿಫ್ರೆನ್ಷಿಯೇಟ್ ಮಾಡಿದ್ದೀವಿ? ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಅಂದಾಗ 1 ಬೈ ಎಫ್ ಆಫ್ ಎಕ್ಸ್ ಅಂದರೆ ಲಾಗ್ ಎಕ್ಸ್ ಇಂಟು ಲಾಗ್ ಎಕ್ಸ್ಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀಯಾ 1 ಬೈ ಎಕ್ಸ್. ಡಿಫ್ರೆನ್ಷಿಯೇಷನ್ ಈಸ್ ಓವರ್. ಡಿಫ್ರೆನ್ಷಿಯೇಟ್ ಮಾಡ್ಬೇಕಾದ್ರೆ y1 ಅಂತ ಬರೆದಿರಬೇಕು ಅಥವಾ ಡಿ ಓ ಡಿ ಎಕ್ಸ್ ಅಂತ ಬರೆದಿರಬೇಕು. ನಾವು y1 ಆರ್ ಡಿ ವೈ ಓವರ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ದೆಲ್ಲ 1 ಇರೋದ್ರಿಂದ 1 ಬೈ ಲಾಗ್ 7 ಇಂಟು ಲಾಗ್ ಎಕ್ಸ್ ಇಂಟು ಎಕ್ಸ್. ಆರ್ ಆರ್ಡ್ರ್ ಬರೀಬೇಕಾದ್ರೆ ಫಸ್ಟ್ ಆಲ್ಜಿಬ್ರೇಕ್ ಲಾಗ್ ಎಕ್ಸ್ ಇಂಟು ಲಾಗ್ 7 ಆರ್ ಲಾಗ್ 7 ಇಂಟು ಎಕ್ಸ್ ಇಂಟು ಲಾಗ್ ಎಕ್ಸ್. ಡಿನಾಮಿನೇಟ್ರಲ್ಲಿ ಎಕ್ಸ್ ಇಂಟು ವೈ ಇಂಟು ಝೆಡ್ ಅಂದ್ರೆ ಒಂದೇ, ಹೆಂಗೆ ಬೇಕಾದ್ರೂ ಬರೀಬೋದು, ತೊಂದರೆ ಏನಿಲ್ಲ. ದಿಸ್ ಈಸ್ ದ ಡೆರಿವೇಟಿವ್ ಆಫ್ ದಿ ಫಂಕ್ಷನ್. ಓಕೆ, ನೀವು ಪ್ರಾಕ್ಟೀಸ್ ಮಾಡೋಕ್ಕೋಸ್ಕರ ಬೇಸ್ 2, 3, 4, 5, 6, 7 ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ನೀವು ವರ್ಕೌಟ್ ಮಾಡ್ಬೋದು ಇದೇ ಮೆಥಡಲ್ಲಿ. ನೆಕ್ಸ್ಟ್ 16 ಆಯಿತು. 17 ಫೈಂಡ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2x ಸ್ಕ್ವೇರ್ ಮೈನಸ್ 3x ಈಸ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಕೇಳ್ಬೋದು ಅಥವಾ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಕೇಳ್ಬೋದು. ನಾನು ಫಸ್ಟ್ ಮಾಡಿದಾಗ ಮಾಡೋದು ಪೇಪರಲ್ಲಿ ನಿಮಗೆ ಫಂಕ್ಷನ್ ಕ್ಯೂಬ್ ಕೊಟ್ಟಿದ್ದ, ಸ್ವಲ್ಪ ಡಿಫಿಕಲ್ಟಿ ಆಗಿತ್ತು. ಸ್ಕ್ವೇರ್ ಇದೆ ಅಂದರೆ ಭಾರಿ ಈಸಿ. ನಾವು ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಎಕ್ಸ್ ಇಸ್ ಈಕ್ವಲ್ ಟು 4x ಮೈನಸ್ 3. ಡಿಫ್ರೆನ್ಷಿಯೇಷನ್ ಬರಲೇಬೇಕು ನಮಗೆ. ಫಾರ್ ಇಂಕ್ರೀಸಿಂಗ್ ಫಂಕ್ಷನ್ ಸ್ಟ್ರಿಕ್ಟ್ಲಿ ಇಂಕ್ರೀಸಿಂಗ್ ಅಂತ ಕೇಳಿರೋದ್ರಿಂದ ಕಂಡೀಷನ್ ಏನು? ಎಫ್ ಡ್ಯಾಶ್ ಎಕ್ಸ್ ಗ್ರೇಟರ್ ದ್ಯಾನ್ 0. ಸಪೋಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಕೇಳಿದರೆ, ಇಲ್ಲಿ ಇಂಕ್ರೀಸಿಂಗ್ ಅಂತ ಕೇಳಿದರೆ, ಡಿಕ್ರೀಸಿಂಗ್ ಅಂತ ಕೇಳಿದರೆ ಎಫ್ ಡ್ಯಾಶ್ ಎಕ್ಸ್ ಲೆಸ್ ದ್ಯಾನ್ 0. ಅಟ್ ಎ ಟೈಮಲ್ಲಿ 2 ಪ್ರಾಬ್ಲಮ್ ಬಂದಂಗೆ ಆಗುತ್ತೆ. ನಾವು ಎಫ್ ಡ್ಯಾಶ್ ಎಕ್ಸ್ ಅಂದ್ರೇನು? 4x ಮೈನಸ್ 3 ಗ್ರೇಟರ್ ದ್ಯಾನ್ 0. ನಮಗೇನು ಬೇಕು? -3 ರೇಟ್ ಇತ್ತು ಅಂತೇನೆ. 4x ಗ್ರೇಟರ್ ದ್ಯಾನ್ 3 ಡಿವೈಡ್ ಆನ್ ಬೋತ್ ಸೈಡ್ಸ್ ಬೈ 4, x ಗ್ರೇಟರ್ ದ್ಯಾನ್ 3 ಬೈ 4. ಇಟ್ ಇಂಪ್ಲೈಸ್ ಈ ಇಂಟರ್ವಲ್ ಫಾರ್ಮುಲಾ ಹೆಂಗೆ ಬರೀತೀರಿ? 3/4 ಕಾಮ ಇನ್ಫಿನಿಟಿ. ಫಸ್ಟ್ ಪೀಸ್ನಲ್ಲಿ ಓಪನ್ ಇಂಟರ್ವಲ್, ಕ್ಲೋಸ್ ಇಂಟರ್ವಲ್, ಸೆಮಿ ಓಪನ್, ಸೆಮಿ ಕ್ಲೋಸ್, ಸೆಮಿ ಕ್ಲೋಸ್, ಸೆಮಿ ಓಪನ್, ಇದೆಲ್ಲ ಚೆನ್ನಾಗಿ ಗೊತ್ತಿರಬೇಕು. ಅದಕ್ಕೆ ಫಸ್ಟ್ ಪಿ ಸಿ ಕಾನ್ಸೆಪ್ಟ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳೋದು. ನಾವು ದೇರ್ಫೋರ್ ದ ಫಂಕ್ಷನ್ ಎಫ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ದ ಇಂಟರ್ವಲ್ 3/4 ಕಾಮ ಇನ್ಫಿನಿಟಿ. ಈ ಥರ ಕನ್ಕ್ಲೂಷನನ್ನು ಬರೀಬೇಕು. ನೆಕ್ಸ್ಟ್ 17th ಆಯಿತು. 18th ಇಂಟಿಗ್ರೇಷನ್ ಆಫ್ ಸೈನ್ ಆಫ್ tan inverse of x by 1 plus x square into dx. ಇದನ್ನು ಅಷ್ಟೇ ನಂಬರ್ ಆಫ್ ಪ್ರಾಬ್ಲಮ್ಸ್ಗೆ ಈಕ್ವಲ್ ಮಾಡ್ಕೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ tan inverse x ಅಂದರೆ 1 plus x square ಇರುತ್ತೆ. tan inverse x ಇದೆ ಅಂದರೆ 1 plus x square ಡಿನಾಮಿನೇಟ್ರಲ್ಲಿ.
ಕಾಟ್ ಇನ್ವರ್ಸ್ ಎಕ್ಸ್ ಕೊಡ್ಬೇಕಾದ್ರೆ 1 + x² ಕೊಡ್ಬೋದು. ಇಲ್ಲಿ ಸೈನ್ ಇನ್ವರ್ಸ್ ಎಕ್ಸ್ ಇದ್ದರೆ √1 - x². ಇಲ್ಲಿ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಇದ್ದರೆ ಅಗೇನ್ √1 - x². ಅಲ್ಲಿಗೆ ಒಂದು 4-5 ಪ್ರಾಬ್ಲಮ್ಸ್ ಬಂದಂಗೆ ಆಯ್ತು ನಿಮಗೆ. ನಾವು ಟೇಕ್ ಆರ್ t = tan ಇನ್ವರ್ಸ್ ಆಫ್ ಎಕ್ಸ್. ಸೈನ್ ಆಫ್ ಬ್ರಾಕೆಟ್ ಒಳಗಡೆ ಏನಿದೆ t = tan ಇನ್ವರ್ಸ್ ಆಫ್ ಎಕ್ಸ್. t is a function of x differentiated with respect to x. dt/dx is equal to derivative of tan inverse of x 1/1 + x². dt is equal to 1/1 + x² into dx ಕ್ರಾಸ್ ಮಾಡ್ತೀಯ. ನಾವು ಸೈನ್ ಆಫ್ tan inverse of x ಏನು ತೊಗೊಂಡಿದ್ದೀರಿ t ಇಂಟು 1/1 + x² into dx ಅಂದ್ರೆ ಒಂದೇ, dx/1 + x² ಅಂದ್ರೆ ಒಂದೇ, dx/1 + x² is nothing but dt. Now we know that what is the integration of sin t minus cos t plus c. Now minus cos of ಲಾಸ್ಟ್ಗೆ t ಅಂದರೆ tan inverse of x plus c. ನೀವು ವರ್ಕೌಟ್ ಮಾಡಿ ಪ್ರಾಬ್ಲಮ್ಸು ಎವ್ಯಾಲ್ಯೂಯೇಟ್ ಸೈನ್ ಆಫ್ tan inverse ಆಫ್ ಎಕ್ಸ್ ಜಾಗದಲ್ಲಿ ಕಾಟ್ ಇನ್ವರ್ಸ್ ತಗೊಳ್ಳಿ, 1 + x² ಇರಲಿ. ಇಲ್ಲಿ ಸೈನ್ ಬದಲಾಗಿ ಕಾಸ್ ತಗೊಳ್ಬೇಕಾದ್ರೆ ಈ ಇನ್ಸ್ಟೆಡ್ ಆಫ್ ಸೈನ್ ಕಾಸ್ ತಗೊಂಡು ಮಾಡಿ ಪ್ರಾಕ್ಟೀಸ್ ಮಾಡೋಕ್ಕೆ ಎಷ್ಟು ಬೇಕಾದ್ರೂ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡ್ಬೋದು. ನೆಕ್ಸ್ಟು 19 ಅಗೇನ್ ಇಂಟಿಗ್ರೇಷನ್. ಎವ್ಯಾಲ್ಯೂಯೇಟ್ cos 2x ಪ್ಲಸ್ 2 sin square x divided by cos square x. ನೋಡಿ, ಈ ಥರ ಪ್ರಾಬ್ಲಮ್ಸ್ ಕೊಟ್ಟಾಗ ನಿಮ್ಮ ಯೋಚನೆ ಥಿಂಕಿಂಗ್ 2-3 ಥರ ಇರುತ್ತೆ. a + b/2 a/2 + b/2 ಹಾಕೋಣ. ಸಪೋಸ್ ಇಲ್ಲಿ ಮೈನಸ್ ಇದ್ರೂ a - b/2 a/2 - b/2 ಹಾಕೊಂಡು ಮಾಡೋಣ. ಪ್ರಾಕ್ಟೀಸ್ ಅದು. ಆ ಥರ ಮಾಡಿದ್ರೆ ಬರೋಲ್ಲ ಸರ್? ಬರುತ್ತೆ. ಬಟ್ ನಿಮಗೆ ಗೊತ್ತಿರಬೇಕು, ಇದು cos 2x ಅಂತ ಬಂದಾಗ ಜನರಲ್ ಆಗಿ cos 2a ಅಂತ ಬಂದಾಗ ಇಟ್ ಹ್ಯಾಸ್ ಫಾರ್ಮುಲಾ. cos 2a ಹ್ಯಾಸ್ ಅ 4 ಫಾರ್ಮುಲಾ. ವಾಟ್ ಇಸ್ ದ ಫಾರ್ಮುಲಾ ಆಫ್ cos 2a ಅಂದರೆ ಮಲ್ಟಿಪಲ್ ಆ್ಯಂಗಲ್ ಫಾರ್ಮುಲಾ. ಇನ್ ಫಸ್ಟ್ ಪೀಸ್ನಲ್ಲಿ cos 2a ಅಂದಾಗ cos square a minus sin square a. cos 2a ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ cos 2 cos square a minus 1. cos 2a ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ sin 1 minus 2 sin square a. cos 2a ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ tan 1 minus tan square a by 1 plus tan square a. ನೋಡಿ, cos 2 4 ಫಾರ್ಮುಲಾ ಇದೆ. ಇಲ್ಲಿ cos 2x ಅಂತ ಇದೆ. ಈ 4ರಲ್ಲಿ ಯಾವ್ದು ಹಾಕಬೇಕು ಸರ್? ಇಲ್ಲಿಗೆ ರಿಲೇಟೆಡ್ ನೋಡಬೇಕು. ಇಲ್ಲಿ ಸೈನ್ ಇರೋದ್ರಿಂದ cos 2a ಫಾರ್ಮುಲಾ ಇನ್ ಟರ್ಮ್ಸ್ ಆಫ್ ಸೈನ್ ಹಾಕೋಣ ಅನ್ನೋ ಮೈಂಡ್ ಬರಬೇಕು. ನಾವು ಅದಕ್ಕೆ cos 2xಗೆ ಯಾವ ಫಾರ್ಮುಲಾ ಆಗ್ತೀವಿ ಅಂತ ಕನ್ಫರ್ಮ್ ಆಯಿತು. 1 minus 2 sin square x plus 2 sin square x divided by cos square x. Minus 2 sin square x plus 2 sin square x get cancelled. Now remaining 1 by cos square x. 1 by cos square x ಅಂದರೆ ಏನು ಸರ್? secant square x. 1 by cos theta is equal to what? 1 by cos theta is equal to secant theta. 1 by cosecant theta is equal to sin theta. 1 by cot theta is equal to tan theta. ರೆಸಿಪ್ರೋಕಲ್ಸ್ ಬಗ್ಗೆ ಐಡಿಯಾ ಇರುತ್ತೆ ನಮಗೆ. ನಾವು ವಿ ನೋ ದಟ್ ವಾಟ್ ಇಸ್ ದ ಇಂಟಿಗ್ರೇಷನ್ ಆಫ್ secant square x ಅಂದರೆ tan x ಪ್ಲಸ್ c. ಓಕೆ, ಅಷ್ಟೇ ಪ್ರಾಕ್ಟೀಸ್ ಮಾಡಬೇಕು. ನಾನು ಹೇಳ್ತಿರ್ತೀನಲ್ವಾ, ಫಸ್ಟ್ ಮಾಡೋದು ಪೇಪರ್ ವರ್ಕ್ ಮಾಡೋ, ಒಂದು 3 times 4 times 7 times ವರ್ಕ್ ಮಾಡು. ಪರ್ಫೆಕ್ಟ್ 80% ಪಕ್ಕ ಆಯಿತು ಅಂದರೆ 2ನೇ ಮಾಡೋದು ಪೇಪರ್ ನೀನೇ ವರ್ಕ್ ಮಾಡ್ತೀಯ. 2 ಪಕ್ಕ ಇದೆಯಾ ಅಂದರೆ 3ನೇ ನಾವೇ ಬೇಕಾಗಿಲ್ಲ, ನೀನು ರೆಡಿಯಾಗಿ ಹೋಗ್ತೀಯ. 3 ರೆಡಿಯಾಗಿದೆಯಾ ಅಂದರೆ 4ನೇ ನಮ್ಮ ಮೇಷ್ಗಳನ್ನೇ ಕೇಳೋದು ನೀನು. ಓಕೆ, ಆ ಥರ ಪ್ರಾಕ್ಟೀಸ್ ಮಾಡ್ಬೇಕು ನೀವು. ನೆಕ್ಸ್ಟು 20ನೇ ಕ್ವಶನ್ನು. ಫೈಂಡ್ ದಿ ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಆರ್ಡರ್ ಆ್ಯಂಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಏನು ಕೊಟ್ಟಿದ್ದಾರೆ? d³y/dx³² ಪ್ಲಸ್ d2y/dx² ಪ್ಲಸ್ y ಡ್ಯಾಶ್ ಅಂದರೆ dy/dx ಪ್ಲಸ್ y is equal to 0 is a differential equation. ಏನು ಆರ್ಡರ್ ಅಂದರೆ ಏನು? ಇನ್ ಎನಿ ಡಿಫರೆನ್ಷಿಯಲ್ ಈಕ್ವೇಷನ್ ಹೈಯೆಸ್ಟ್ ಆರ್ಡರ್ ಇಸ್ ದ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ನಿಮ್ಮ ಡಿಫರೆನ್ಷಿಯಲ್ ಈಕ್ವೇಷನಲ್ಲಿ ಹೈಯೆಸ್ಟ್ ಆರ್ಡರ್ ಯಾವುದಿರುತ್ತೋ ಅದು ಆ ಡಿಫರೆನ್ಷಿಯಲ್ ಈಕ್ವೇಷನ್ ಆರ್ಡರ್ ಆಗುತ್ತೆ. ನಿಮಗೆ ಹೈಯೆಸ್ಟ್ ಆರ್ಡರ್ ಯಾವುದು ಅಂತ ಗೊತ್ತಾಗುತ್ತಲ್ವಾ? ಪವರ್ ಆಫ್ ಎ ಹೈಯೆಸ್ಟ್ ಆರ್ಡರ್. ಪವರ್ ಆಫ್ ಎ ಹೈಯೆಸ್ಟ್ ಆರ್ಡರ್ ಈಸ್ ಕಾಲ್ಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್.
ಹೈಯೆಸ್ಟ್ ಆರ್ಡರ್ ಯಾವುದು ಅಂತ ಇರುತ್ತಲ್ವ ಅದ್ರ ಪವರ್ನೇ ಡಿಗ್ರಿ ಅಂತ ಕರೆಯೋದು. ಹೈಯೆಸ್ಟ್ ಆರ್ಡರ್ ಈಸ್ ದಿ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಪವರ್ ಆಫ್ ಎ ಹೈಯೆಸ್ಟ್ ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಇಸ್ ಕಾಲ್ಡ್ ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್. ಈಗ ಈ ಪವರ್ ನೋಡೋಕ್ಕೆ ಹೋಗಲ್ಲ, ಇದ್ರ ಆರ್ಡರ್ ಎಷ್ಟು 3. ಪವರ್ ನೋಡೋಕ್ಕೆ ಹೋಗಲ್ಲ, ಆರ್ಡರ್ ಎಷ್ಟು 2, ಇದರೆಷ್ಟು 1. ಇದ್ರ ಆರ್ಡ್ರು ನೋಡ್ಕೊಂಡೆ. ಇದು 3 ನೋಡಿದಾಗ ಹೈಯೆಸ್ಟ್ ಆರ್ಡ್ರ್ ಯಾವುದು? ಇದು 2, ಇದು 1, ಇದು 3. ಹೈಯೆಸ್ಟ್ ಆರ್ಡ್ರು 3 ಆಯಿತು. ಇದು ಪವರಲ್ಲಿ ಎಷ್ಟಿದೆ 2. ಅದಕ್ಕೆ ಆರ್ಡ್ರು 3 ಡಿಗ್ರಿ 2. ಸಪೋಸ್ ಇದು 2 ಇರಲಿಲ್ಲ ಅಂದ್ಕೊಳ್ಳಿ, ಆರ್ಡರ್ 3 ಡಿಗ್ರಿ 1. ಆರ್ಡರ್ 3 ಡಿಗ್ರಿ 1. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ 2. ಆರ್ಡರ್ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 3, ಡಿಗ್ರಿ ಆಫ್ ದಿ ಡಿಫರೆನ್ಷಿಯಲ್ ಈಕ್ವೇಷನ್ ಈಸ್ 2. ಈ ಥರ ನಂಬರ್ ಆಫ್ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಿ. ಎಕ್ಸಾಮಿನೇಷನ್ ಪೋಸ್ಟ್ಪೋನ್ ಆಗಿದೆ ಅಂತ ನಿಮ್ಮ ಮನಸ್ಸಿಗೆ ಬರೋದೇ ಬೇಡ. ಎಕ್ಸಾಮಿನೇಷನ್ ನಾಳೆ ಅಂದ್ಕೊಂಡೆ ಓದಿ 100% ಸಕ್ಸಸ್ ಆಗ್ತೀರಿ. ಡೋಂಟ್ ವೇಸ್ಟ್ ದ ಟೈಮ್. ಟೈಮ್ ಈಸ್ ಪ್ರೀಷಿಯಸ್. ಆರೋಗ್ಯನೂ ಕಾಪಾಡ್ಕೊಳ್ಳಿ, ಓದಿ. ಓಕೆ, ನೆಕ್ಸ್ಟ್ ಇದರಲ್ಲಿ 20 ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ ರಿಮೈನಿಂಗ್ ಕ್ವಶನ್ಸು ಮತ್ತು ಥರ್ಡ್ ಪಾರ್ಟನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು GH ಮೆಸೇಜ್ಗೆ ಅಪ್ಲೋಡ್ ಮಾಡ್ತೇನೆ, ವಾಟ್ಸಪ್ಪು ಸೆಂಡ್ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ವರ್ಕ್ ಮಾಡಬೇಕಾದ್ರೆ ನಾನು ಏನಾದರೂ ಮಿಸ್ಟೇಕ್ಸ್ ಮಾಡಿದರೂ ನನಗೆ ರಿಪ್ಲೈ ಮಾಡಿ, ಸರ್ ಇಂಥ ಪ್ರಾಬ್ಲಮ್ ಮಿಸ್ಟೇಕ್ ಆಗಿದೆ, ಇಂಥ ಮೈನಸ್ ಮಿಸ್ಟೇಕ್ ಆಗಿದೆ ಅಂತ ರಿಪ್ಲೈ ಮಾಡ್ಬೋದು. ಓಕೆ, ಐ ವಿಲ್ ರಿಸೀವ್. ಓಕೆ, ವರ್ಕೌಟ್ ಮಾಡಿ, ಟೈಮ್ ವೇಸ್ಟ್ ಮಾಡಬೇಡಿ. ಥ್ಯಾಂಕ್ ಯು.